ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಕೂಡ ಒಂದು ರಾಯರ ಅನುಗ್ರಹದಿಂದ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ರಾಯರ ಅನುಗ್ರಹ ಚಾನಲ್ನ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋನ ಮುಂದುವರ್ಸೋಣ ಬನ್ನಿ. ತುಂಬ ಜನ ಕಾಮೆಂಟ್ ಹಾಕಿದರೆ ನಮಗೆ ರಾಯರಿಗೆ ಎಷ್ಟು ಪೂಜೆ ಮಾಡಿದ್ರೂ ಕೂಡ ರಾಯರು ನಮಗೆ ಒಲಿತಾ ಇಲ್ಲ, ನಾವು ರಾಯರೇ ಇಲ್ಲ ಅಂತ ಅಂದ್ಕೊಂಡಿದ್ದೀವಿ ಅಂತ ಈ ರೀತಿ ಎಲ್ಲ ಮೆಸೇಜ್ ಹಾಕಿದ್ರಿ ಕಮೆಂಟಲ್ಲಿ. ಸೊ ನನಗದು ನೋಡಿ ಈ ವಿಡಿಯೋನ ಮಾಡಬೇಕು ಅಂತ ಅನ್ನಿಸ್ತು. ಸೊ ನಿಮಗೆ ಯಾವ ಕೆಲಸಗಳು ಆಗ್ತಾ ಇಲ್ಲ ಅಂಥ ಕೆಲಸಗಳನ್ನ ಮನಸ್ಸಲ್ಲಿಟ್ಕೊಂಡು ಈ ಒಂದು ಕ್ರಿಯೆನ ಮಾಡಿ ರಾಯರನ್ನ ಮನಸ್ಸಲ್ಲಿಟ್ಕೊಂಡು ರಾಯರನ್ನ ನಂಬಿ ರಾಯರನ್ನ ಪೂಜೆ ಮಾಡಿಬಿಟ್ಟು ನಾನಿವತ್ತೊಂದು ಮ್ಯಾನಿಫೆಸ್ಟೇಷನ್ ಮೆಥಡ್ನ ಹೇಳ್ಕೊಡ್ತಾ ಇದ್ದೀನಿ. ಏಕೆಂದರೆ ಈ ಮೆಥಡ್ನ ನಾನು ಫಾಲೋ ಮಾಡಿ ಎಷ್ಟೊಂದು ಕೆಲಸಗಳನ್ನ ನಾನು ಸಾಧಿಸ್ಕೊಂಡಿದ್ದೀನಿ. ಅದೇ ರೀತಿ ನೀವು ಕೂಡ ನಿಮ್ಮ ಕೆಲಸಗಳನ್ನ ಸಾಧಿಸ್ಕೊಳ್ಳಿ ಅಂತೇಳಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಈ ಥರ ಮ್ಯಾನಿಫೆಸ್ಟೇಷನ್ ಯಾವುದೇ ನೀವು ಮಾಡೋದಕ್ಕಿಂತ ಮುಂಚೆ ನೀವು ಮೊದಲು ನಂಬಿಕೆಯಿಂದ ಮಾಡಬೇಕು. ನಿಮ್ಮ ಒಂದು ಪಾಸಿಟಿವ್ ಆಗಿ ಏನು ನಂಬ್ತೀರಾ ಅಲ್ವಾ, ಆ ನಂಬಿಕೆನೇ ತುಂಬಾ ಇಂಪಾರ್ಟೆಂಟು. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡನ್ನು ನೀವು ಇಲ್ಲಿ ಜಾಗೃತ ಮಾಡಬೇಕಾಗತ್ತೆ. ಆವಾಗಲೇ ನೀವು ಬ್ರಹ್ಮಾಂಡಕ್ಕೆ ಕನೆಕ್ಟ್ ಆಗೋದು. ನೀವು ನಂಬಿ ಈ ಕ್ರಿಯೆನೇ ಮಾಡಿದ್ದೇ ಆಗಿದ್ದಲ್ಲಿ ನಿಮ್ಮ ಏನು ಕೆಲಸ ಅದು ಶತಸಿದ್ಧ ಅಂತಲೇ ಹೇಳ್ತೀನಿ. ಖಂಡಿತವಾಗ್ಲೂ ನಾನು ಇವತ್ತೇನು ಹೇಳ್ಕೊಡ್ತಾ ಇದ್ದೀನಿ ಇದನ್ನು ಮಾಡಿ ಬನ್ನಿ, ಅದೇನು ಅಂತೇಳಿ ನೋಡ್ಕೊಳ್ಳೋಣ. ನಾನಿಲ್ಲಿ ನಿಮಗೊಂದು ಅಲಾರಾಮ್ನ ತೋರಿಸ್ತಾ ಇದ್ದೀನಿ. ಎಷ್ಟು ಗಂಟೆಗಿದೆ ಅಂತೇಳಿ ನೀವು ನೋಡ್ತಾ ಇದ್ದೀರಾ ಅಲ್ವಾ, 3:30ಗಿದೆ ಅಲಾರಾಮ್. ಈ ರೀತಿ ನೀವು ಪ್ರತಿದಿನ 3:30ಗೆ ಅಲಾರಾಮ್ನ ಇಟ್ಕೊಳ್ಬೇಕಾಗತ್ತೆ. 3:30ಗೆ ಎದ್ದೇಳಬೇಕಾ ಅಂತ ಅಂದರೆ ಖಂಡಿತವಾಗ್ಲೂ ಹೌದು. ನಮ್ಮ ಕಷ್ಟಕ್ಕಿಂತ ನಾವು 3:30ಗೆ ಎದ್ದೇಳೋದೇನು ದೊಡ್ಡ ಕಷ್ಟ ಅಲ್ಲ ಅಲ್ವಾ. ಆ ಕಷ್ಟದ ಮುಂದೆ ಇದು ಏನು ತೃಣ ಮಾತ್ರ. 3:30ಗೆ ಅಲಾರಾಮ್ ಇಟ್ಕೊಂಡು ಫಸ್ಟು ಎದ್ದೇಳೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. 3:30ಗೆ ಎದ್ದ ತಕ್ಷಣ ನೀವು ಫಸ್ಟು ಫ್ರೆಶ್ ಅಪ್ ಆದರೆ ನಿಮಗೂ ಸ್ವಲ್ಪ ನಿದ್ದೆ ಎಲ್ಲ ಹೋಗುತ್ತಲ್ವ. ಹಾಗಾಗಿ ಫ್ರೆಶ್ ಅಪ್ ಆಗಿಬಿಟ್ಟು ನೀವು ಬಂದು ಒಂದು ನೆಲ ಅಥವಾ ಚಾಪೆ ಆದರೂ ಹಾಕ್ಕೊಳ್ಳಿ, ಅಥವಾ ನೆಲದ ಮೇಲಾದರೂ ಕೂತ್ಕೊಳ್ಳಿ, ಬೆಡ್ ಮೇಲೆ ಬೇಡ. ಅಥವಾ ನೀವು ಟೆರೇಸ್ ಮೇಲೆ ಏನಾದರೂ ಹೋಗಿ ಮಾಡ್ತೀನಿ ಅಂತ ಅಂದರೆ ಹಾಗೂ ಮಾಡ್ಬೋದು. ಹಳ್ಳಿ ಕಡೆ ಎಲ್ಲ ಟೆರೇಸ್ ಇಲ್ಲ ಅಂತ ಅಂದರೆ ನೀವು ನಿಮ್ಮ ರೂಮಲ್ಲೇ ಮಾಡ್ಕೊಳ್ಬೋದು. ಫ್ರೆಶ್ ಅಪ್ ಆಗಿ ಬಂದು ನೀವು ಕೂತಿದ್ದಾದಮೇಲೆ 5 ನಿಮಿಷ ನೀವು ಪ್ರಾಣಾಯಾಮನ ಮಾಡಿ. 10 ನಿಮಿಷ ಮಾಡಿದ್ರೂ ಸರಿ, 5 ನಿಮಿಷ ಮಾಡಿದ್ರೂ ಸರಿ ಪ್ರಾಣಾಯಾಮನ ಮಾಡಿ. ಅದಾದಮೇಲೆ ರಾಯರ ಹೆಸರಿಂದ ಜಪ ಮಾಡಿ. ನಿಮಗೆ ಎಷ್ಟು 21 ಬಾರಿ ಆಗುತ್ತಾ, ಎಷ್ಟು ಬಾರಿ ಆಗುತ್ತೆ ರಾಯರ ಹೆಸರಿಂದ ಜಪ ಮಾಡಿ. ಅದಾದಮೇಲೆ ನಿಮ್ಮ ಕೋರಿಕೆ ಏನಿದೆ, ನೀವು ಸಾಲ ತೀರಿಸ್ಬೇಕಾ, ಅಥವಾ ಮದುವೆ ಆಗಬೇಕಾ, ಅಥವಾ ಮನೆ ಕಟ್ಟಬೇಕಾ, ನಿಮ್ಮ ಕೋರಿಕೆ, ಜಾಬ್ ಬೇಕಾ, ಏನೇ ಆಗಿರ್ಬೋದು, ನಿಮ್ಮ ಕೋರಿಕೆ ಏನಿದೆ ಅದನ್ನು ಹೇಳ್ಕೊಳ್ಬೇಕು. ಯಾವ ರೀತಿ ಹೇಳ್ಕೊಳ್ಬೇಕು ಅಂತ ಅಂದರೆ, ಈಗ ಆಲ್ರೆಡಿ ನನಗೆ ಆಗೋಗಿದೆ ಆ ಕೆಲಸ. ಈಗ ನಿಮ್ಮ ಸಾಲ ಅಂತ ಅಂದರೆ ನಿಮ್ಮ ಸಾಲ ತೀರೋಗಿದೆ. ಜಾಬ್ ಬೇಕು ಅಂತಂದರೆ ನಿಮ್ಗೆ ಆಲ್ರೆಡಿ ನಿಮ್ಮ ಕನಸಿನ ಜಾಬ್ ನಿಮಗೆ ಸಿಕ್ಬಿಟ್ಟಿದೆ ಅನ್ನೋ ರೀತಿ ನೀವು ವಿಜುವಲೈಸ್ ಮಾಡ್ಕೊಳ್ಬೇಕು. ವಿಜುವಲೈಸ್ ಮಾಡಿಕೊಂಡು ಈಗ ಆಲ್ರೆಡಿ ನನಗೆ ಇಂಥ ಜಾಬ್ ಸಿಕ್ಕಿರೋದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು ಅಂತೇಳಿ ಹೇಳ್ಕೊಳ್ಬೇಕು. ಕಣ್ಣು ಮುಚ್ಕೊಂಡು ಹೇಳ್ಕೊಳ್ಬೇಕಾದ್ರೆ ಏನು ಮಾಡಿ, ನೀವೀಗ ಒಂದು ಜಾಬ್ನ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಆ ಜಾಬ್ಗೆ ನೀವು ಹೆಂಗೆ ರೆಡಿ ಆಗ್ತೀರಾ, ಹೆಂಗೆ ಹೋಗ್ತೀರಾ, ಆ ಥರದ್ದೆಲ್ಲ ನಿಮ್ಮ ಇಷ್ಟಪಡೋ ಜಾಬ್ಗೆ ನೀವು ಹೆಂಗೆ ಹೋಗ್ತೀರಾ ಅಂತೆಲ್ಲ ನಿಮಗೆ ಗೊತ್ತಿರುತ್ತಲ್ವ, ಅದನ್ನೆಲ್ಲ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅಥವಾ ನೀವು ಒಂದು ಮನೇನ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ನಿಮ್ಮ ಮನೆ ಹೇಗಿರಬೇಕು, ಅದರೊಳಗೆಲ್ಲೇ ನೀವು ಯಾವ ರೀತಿ ಇರಬೇಕು, ಎಲ್ಲೆಲ್ಲಿ ಏನೇನು ಇಡಬೇಕು ಅಂತೆಲ್ಲ ಅದನ್ನೆಲ್ಲ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಪ್ರತಿದಿನ ಅಂತ ಅಂದರೆ ಅಟ್ಲೀಸ್ಟ್ 21 ದಿನ ನೀವು ಈ ಕೆಲಸನ ಮಾಡಲೇಬೇಕಾಗತ್ತೆ, 3:30ಯಿಂದ 4:30 ಒಳಗಡೆ. ಆಯಿತಾ? ಹಾಗಾಗಿ ನಾನಿಲ್ಲಿ 2 ಟೈಮಿಂಗ್ಸ್ನ ತೋರಿಸ್ತಾ ಇದ್ದೀನಿ. 3:30ಯಿಂದ 4:30 ಒಳಗಡೆ ನೀವು ಈ ಕೆಲಸನ ಮಾಡಬೇಕಾಗತ್ತೆ. ಖಂಡಿತವಾಗ್ಲೂ ನೀವು ಒಂದ್ಸಲ ಬ್ರಹ್ಮಾಂಡಕ್ಕೆ ಕನೆಕ್ಟ್ ಆಗಿಬಿಟ್ರಿ ಅಂತ ಅಂದರೆ ನೀವು ಕೇಳಿದ್ದೆಲ್ಲ ಬ್ರಹ್ಮಾಂಡ ಕೊಡುತ್ತೆ. ಅದರ ಜೊತೆಗೆ ರಾಯರ ಆಶೀರ್ವಾದ ಕೂಡ ನಿಮಗೆ ಸಿಗುತ್ತೆ. ಇನ್ನು ಯಾರ್ಯಾರಿಗೆಲ್ಲ ನಿಮ್ಮ ಕೆಲಸಗಳು ಆಗ್ತಾ ಇಲ್ಲ, ನಿಮ್ಮ ಕಷ್ಟಗಳು ಕಳೆದಿಲ್ಲ, ಅವರು ಈ ಮೆಥಡ್ನ ಫಾಲೋ ಮಾಡಿಕೊಂಡು ನಿಮ್ಮ ಕೆಲಸನ ಮಾಡಿಕೊಂಡು ಜೀವನದಲ್ಲಿ ನೆಮ್ಮದಿಯಾಗಿರಿ. ನೆಮ್ಮದಿ ಮುಖ್ಯ ಅಂಥೇಳಿ ಈ ವಿಡಿಯೋ ಮೂಲಕ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ 3:30ಯಿಂದ 4:30 ಟೈಮಿಂಗ್ಸ್ ಏನಿದೆ ತುಂಬಾ ಪವರ್ಫುಲ್ ಟೈಮಿಂಗು. ನಾವು ಯೂನಿವರ್ಸ್ಗೆ ಕನೆಕ್ಟ್ ಆಗೋಕ್ಕೆ ತುಂಬಾ ಒಂದು ಒಳ್ಳೆ ಟೈಮಿಂಗ್ಸ್ ಅಂತಲೇ ಹೇಳ್ಬೋದು. ಈ ಟೈಮಲ್ಲಿ ನೀವೇನೇ ಮಾಡಿದ್ರೂ ಕೂಡ ನಿಮ್ಮ ಕೆಲಸ ನೆರವೇರುತ್ತೆ. ಖಂಡಿತವಾಗ್ಲೂ ಮಾಡಿಬಿಟ್ಟು ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟಲ್ಲಿ ತಿಳಿಸೋದಂತೂ ಮರಿಬೇಡಿ. ಇವತ್ತಿನ ಈ ಯಶಸ್ಸಿನ ಗುಟ್ಟಿನ ಮಂತ್ರ ನಿಮಗೆ
ಇಷ್ಟ ಆಗಿದರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸು ಕೂಡ ಎಷ್ಟೊಂದು ಜನ ಸಫರ್ ಆಗ್ತಾ ಇರ್ತಾರೆ, ಅವ್ರಿಗೂ ಕೂಡ ಶೇರ್ ಮಾಡಿ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.